ನಮಸ್ಕಾರ ಸ್ನೇಹಿತರೆ. ಸಂಘರ್ಷದ ಕಿಚ್ಚಿನಲ್ಲಿ ಮಧ್ಯಪ್ರಾಚ್ಯ ಹೊತ್ತಿ ಉರಿಯುತ್ತಿದೆ. ಇದರಲ್ಲಿ ಇರಾನ್ ಅಕ್ಷರಶಃ ಡೇಂಜರ್ ವಲಯವಾಗಿ ಬದಲಾಗ್ತಿದೆ. ಬ್ಯಾಕ್ ಟು ಬ್ಯಾಕ್ ದಾಳಿಯಿಂದ ಅಲ್ಲಿನ ವಾತಾವರಣ ಕೂಡ ತೀರಾ ಹದಗೆಟ್ಟಿರೋ ಆಘಾತಕಾರಿ ಮಾಹಿತಿ ಬರ್ತಿದೆ. ಇರಾನ್ನ ತೈಲಾಗಾರಗಳ ಮೇಲೆ ಇಸ್ರೇಲ್ ಭೀಕರ ದಾಳಿ ಮಾಡಿ ತೈಲಾಗಾರಗಳು ಸ್ಫೋಟಗೊಂಡಿದ್ವು. ಇದರಿಂದ ಇರಾನ್ನಲ್ಲೀಗ ಆರೋಗ್ಯದ ವಿಚಾರದಲ್ಲಿ ಗಂಭೀರ ಆತಂಕ ಮನೆ ಮಾಡಿದೆ. ಯಾಕಂದ್ರೆ ಈ ಸ್ಫೋಟದಿಂದ ದೊಡ್ಡ ಪ್ರಮಾಣದ ವಿಷಕಾರಿ ಕೆಮಿಕಲ್ಸ್ ಅಂದ್ರೆ ಹೈಡ್ರೋಕಾರ್ಬನ್, ಸಲ್ಫರ್ ಮತ್ತು ನೈಟ್ರೋಜನ್ ಆಕ್ಸೈಡ್ ನಂತಹ ವಿಷಕಾರಿ ಅನಿಲಗಳು ಗಾಳಿಲಿ ಸೇರಿವೆ. ಹೀಗಂತ ಇರಾನ್ನ ರೆಡ್ ಕ್ರೆಸೆಂಟ್ ಸಂಸ್ಥೆ ಆತಂಕ ವ್ಯಕ್ತಪಡಿಸಿದೆ. ಈ ಟಾಕ್ಸಿಕ್ ಅನಿಲಗಳಿಂದಾಗಿ ಇಡೀ ವಾತಾವರಣವೇ ಈಗ ಕಲುಷಿತವಾಗಿ ಬದಲಾಗಿದೆ. ಗಾಳಿಯಲ್ಲಿ ದಟ್ಟವಾದ ವಿಷಕಾರಿ ಮೋಡಗಳು ಸೃಷ್ಟಿಯಾಗಿದ್ದು, ಇದು ಜನರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ. ಇದರ ಎಫೆಕ್ಟ್ ಎಷ್ಟಿದೆ ಅಂದ್ರೆ, ಒಂದು ವೇಳೆ ಈಗೇನಾದ್ರೂ ಅಲ್ಲಿ ಮಳೆಯಾದ್ರೆ ಅದು ಕಳೆದ ಕೆಲ ದಶಕಗಳಲ್ಲೇ ಅತ್ಯಂತ ಅಪಾಯಕಾರಿ ಮತ್ತು ವಿಷಕಾರಿ ಮಳೆ ಆಗಲಿದೆ. ಈ ಮಳೆ ನೀರು ಮೈ ಮೇಲೆ ಬಿದ್ರೆ ಚರ್ಮ ಸುಟ್ಟು ಹೋಗುತ್ತೆ, ಉಸಿರಾಡಿದ್ರೆ ಶ್ವಾಸಕೋಶಕ್ಕೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗುತ್ತೆ. ಹೀಗಾಗಿ ಮಳೆ ಬಂದ್ರೆ ಜನರು ಮನೆಯಿಂದ ಹೊರಗೆ ಬರಬಾರ್ದು. ಎಲ್ಲಾದ್ರೂ ಹೊರಗಡೆ ಇದ್ರೆ ಕೂಡಲೇ ಏನಾದ್ರೂ ಮಾಡಿ ಆಶ್ರಯ ಪಡೆಯಿರಿ. ಸುರಕ್ಷತೆಗಾಗಿ ಫಿಲ್ಟರ್ ಇರೋ ಮೆಡಿಕಲ್ ಮಾಸ್ಕ್ ಗಳನ್ನ ಬಳಸಿ ಅಂತ ಎಚ್ಚರಿಕೆ ನೀಡಿದೆ. ಅತ್ತ ಇರಾನ್ನ ಪರಿಸರ ಅಧಿಕಾರಿಗಳು ಕೂಡ ಮನೆ ಒಳಗಡೆ ಇರಿ, ಶ್ವಾಸಕೋಶದ ಸಮಸ್ಯೆ ಬರ್ಬೋದು, ಜಾಗೃತೆಯಿಂದಿರಿ ಅಂತ ಜನರಿಗೆ ಒತ್ತಾಯಿಸುತ್ತಿದ್ದಾರೆ. ಅಂದಹಾಗೆ ಇರಾನ್ನ ತೆಹರಾನ್ ಮತ್ತು ಅಲ್ಬೋರ್ಜ್ ಪ್ರಾಂತ್ಯಗಳಲ್ಲಿರೋ 4 ತೈಲಾಗಾರಗಳನ್ನ ಟಾರ್ಗೆಟ್ ಮಾಡಿ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ಮಾಡಿತ್ತು. ಅದರ ಬೆನ್ನಲ್ಲೇ ಈ ಹೆಲ್ತ್ ವಾರ್ನಿಂಗ್ ಬಂದಿದೆ. ಅತ್ತ ಇರಾನ್ನಲ್ಲಿ ಇಸ್ರೇಲ್ ನಡೆಸುತ್ತಿರೋ ದಾಳಿ ಬಗ್ಗೆ ತೆಹರಾನ್ ಯೂನಿವರ್ಸಿಟಿಯ ಪ್ರೊಫೆಸರ್ ಫೋರ್ಡ್ ಇಜಾದಿ ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ. ಅಲ್ ಜಜೀರಾ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಇದು ಯುದ್ಧದ ಅತ್ಯಂತ ನಿರ್ಣಾಯಕ ಘಟ್ಟ. ಇರಾನ್ನ ಇಂಧನ ಮತ್ತು ಪ್ರಮುಖ ಕೈಗಾರಿಕೆಗಳನ್ನ ಗುರಿಯಾಗಿಸಿ ಈ ಮಟ್ಟದ ದಾಳಿ ನಡೆಯುತ್ತಿರೋದು ಇರಾನ್ನ ಇತಿಹಾಸದಲ್ಲೇ ಇದೇ ಮೊದಲು ಅಂತ ಹೇಳಿದ್ದಾರೆ. ಅಲ್ಲದೆ ತೆಹರಾನ್ನ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಈಗ ಅಲ್ಲಿ ಮಧ್ಯಾಹ್ನ 12 ಗಂಟೆ ಆಗಿದ್ರೂ ಇಡೀ ನಗರ ಸ್ಫೋಟದ ದಟ್ಟ ಹೊಗೆಯಿಂದ ಕವಿದು ಹೋಗಿದೆ. ಈ ಹೊಗೆಯಿಂದಾಗಿ ಸೂರ್ಯನೇ ಕಾಣಿಸ್ತಿಲ್ಲ. ಮಧ್ಯಾಹ್ನವೇ ರಾತ್ರಿಯಾದಂತ ಭೀಕರ ವಾತಾವರಣ ನಿರ್ಮಾಣವಾಗಿದೆ. ಹೀಗಂತ ಅವರು ಕಣ್ಣಾರೆ ಕಂಡ ದೃಶ್ಯವನ್ನ ವಿವರಿಸಿದ್ದಾರೆ. ಈ ಸಂಘರ್ಷದಿಂದಾಗಿ ಇರಾನ್ನಲ್ಲಿ ತೈಲ ಬಿಕ್ಕಟ್ಟು ಉಂಟಾಗಿದೆ. ಇಸ್ರೇಲ್ ಮತ್ತು ಅಮೆರಿಕ ಸೇರಿ ತೆಹರಾನ್ನ ತೈಲ ಸಂಗ್ರಹಗಾರಗಳ ಮೇಲೆ ಸತತ ದಾಳಿ ನಡೆಸುತ್ತಿವೆ. ಅದರ ಬೆನ್ನಲ್ಲೇ ತೆಹರಾನ್ ಗವರ್ನರ್ ಮೊಹಮ್ಮದ್ ಸಾದಿಕ್ ಮೊತಾಮೆಡಿಯನ್ ನಾಗರಿಕರ ಇಂಧನ ಕೋಟಾವನ್ನ ಕಡಿಮೆ ಮಾಡಿದ್ದಾರೆ. ಅಂದ್ರೆ ಇರಾನ್ನಲ್ಲಿ ಫ್ಯೂಯಲ್ ಕಾರ್ಡ್ ಸಿಸ್ಟಮ್ ಇದೆ. ಇದುವರೆಗೆ ಅದನ್ನ ಬಳಸಿಕೊಂಡು ಅಲ್ಲಿನ ನಾಗರಿಕರು ಪ್ರತಿದಿನ 30 ಲೀಟರ್ ವರೆಗೆ ಸಬ್ಸಿಡಿ ರೇಟ್ನಲ್ಲಿ ಇಂಧನ ಪಡೆಯಬಹುದಿತ್ತು. ಅದನ್ನೀಗ 20 ಲೀಟರ್ಗೆ ಇಳಿಸಲಾಗಿದೆ. ತೈಲ ಪೂರೈಕೆಯಲ್ಲಿ ಉಂಟಾಗಿರೋ ವ್ಯತ್ಯಯ ತಾತ್ಕಾಲಿಕವಾಗಿದೆ. ಜನರು ಆತಂಕ ಪಡೋ ಅಗತ್ಯ ಇಲ್ಲ. ಮುಂದಿನ 2-3 ದಿನಗಳಲ್ಲಿ ಪರಿಸ್ಥಿತಿ ತಿಳಿಯಾಗಲಿದೆ. ಮತ್ತೆ ಹಳೆ ಕೋಟಾ ವ್ಯವಸ್ಥೆನ ಜಾರಿ ಮಾಡ್ತೀವಿ ಅಂತ ಹೇಳಿ ಗವರ್ನರ್ ಮೊಹಮ್ಮದ್ ಸಾದಿಕ್ ಭರವಸೆ ನೀಡಿದ್ದಾರೆ. ಅಂದಾಗೆ ಇರಾನ್ನಲ್ಲಿ ಪೆಟ್ರೋಲ್ ದರ ಸಬ್ಸಿಡಿ ರೂಪದಲ್ಲಿ ತುಂಬಾ ಕಡಿಮೆ ಇದೆ. ಪ್ರತಿ ಲೀಟರ್ಗೆ 15,000 ರಿಯಾಲ್ ಅಂದ್ರೆ $0.029. ಭಾರತದ ಲೆಕ್ಕದಲ್ಲಿ 2.5-3 ರೂಪಾಯಿ ಅಷ್ಟೇ. ಪೆಟ್ರೋಲ್ ಬಂಕ್ಗೆ ಹೋದಾಗ ಈ ಫ್ಯೂಯಲ್ ಕಾರ್ಡ್ ತೋರಿಸಿದ್ರೆ ಮಾತ್ರ ಅವರಿಗೆ ಈ ಸಬ್ಸಿಡಿ ದರದಲ್ಲಿ ಪೆಟ್ರೋಲ್ ಸಿಗುತ್ತೆ. ಈಗ ಯುದ್ಧದ ಪರಿಣಾಮ ದಿನಕ್ಕೆ ಪ್ರತಿ ಕಾರ್ಡ್ಗೆ 20 ಲೀಟರ್ ನಿಗದಿ ಮಾಡಲಾಗಿದೆ. ಇಸ್ರೇಲ್, ಅಮೆರಿಕ ಇರಾನ್ ಮೇಲಿನ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸಿವೆ. ಇರಾನ್ನ ಮಧ್ಯಭಾಗದಲ್ಲಿರೋ ನಜಫಾಬಾದ್ ಸಿಟಿ ಮೇಲೆ ಭೀಕರ ಕ್ಷಿಪಣಿ ದಾಳಿ ಮಾಡಿವೆ. ಪರಿಣಾಮ ಕನಿಷ್ಠ 20ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಮತ್ತು 50ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಮನಿಸಬೇಕಾದ ಅಂಶ ಅಂದ್ರೆ, ಇಲ್ಲಿ ಡಬಲ್ ಟ್ಯಾಪ್ ತಂತ್ರ ಬಳಸಿ ದಾಳಿ ಮಾಡಲಾಗಿದೆ ಅಂತ ಇರಾನ್ನ ಫಾಸ್ಟ್ ನ್ಯೂಸ್ ಏಜೆನ್ಸಿ ರಿಪೋರ್ಟ್ ಮಾಡಿದೆ. ಅಂದ್ರೆ ಒಂದೇ ಗುರಿಯ ಮೇಲೆ 2 ಬಾರಿ ದಾಳಿ ಮಾಡಲಾಗಿದೆ. ಇದರಿಂದಾಗಿ ಮೊದಲ ದಾಳಿಲಿ ಕಟ್ಟಡಗಳಿಗೆ ಹಾನಿಯಾಗಿದೆ, ಕೆಲವರು ಸಾವನ್ನಪ್ಪಿದ್ರು. ಆದ್ರೆ 15 ನಿಮಿಷ ಬೆನ್ನಲ್ಲೇ ಮತ್ತೊಂದು ದಾಳಿ ಮಾಡಲಾಗಿದೆ. ಆಗ ರಕ್ಷಣಾ ಕಾರ್ಯಾಚರಣೆಗೆ ಬರೋರು ಸೇರಿ ಮತ್ತಷ್ಟು ಜನ ಮೃತಪಟ್ಟಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಇನ್ನು ಇರಾನ್ ಮೇಲೆ ನಡೀತಿರೋ ನಿರಂತರ ದಾಳಿ ಬಗ್ಗೆ ಇರಾನ್ನ ರೆಡ್ ಕ್ರೆಸೆಂಟ್ ಸೊಸೈಟಿ ಆಘಾತಕಾರಿ ಮಾಹಿತಿ ನೀಡಿದೆ. ಈ ಯುದ್ಧದಲ್ಲಿ ಈವರೆಗೆ ಸುಮಾರು 9,669 ನಾಗರಿಕ ಕಟ್ಟಡಗಳು ಸಂಪೂರ್ಣವಾಗಿ ನಾಶ ಆಗಿವೆ. ಕೇವಲ ಮಿಲಿಟರಿ ನೆಲೆಗಳಷ್ಟೇ ಅಲ್ಲ, 7,943 ವಸತಿ ಕಟ್ಟಡಗಳು ಮತ್ತು 1,617 ವಾಣಿಜ್ಯ ಮಳಿಗೆಗಳು ಧ್ವಂಸ ಆಗಿದೆ. ಬೃಹತ್ ಪ್ರಮಾಣದ ಹಾನಿಯಿಂದಾಗಿ ಸಾವಿರಾರು ಕುಟುಂಬಗಳು ಈಗ ಸೂರು ಕಳೆದುಕೊಂಡು ಬೀದಿಗೆ ಬಿದ್ದಿವೆ. ಇರಾನ್ನಲ್ಲಿ ಮಾನವೀಯ ಬಿಕ್ಕಟ್ಟು ಅತ್ಯಂತ ಭೀಕರ ರೂಪ ಪಡ್ಕೊಂಡಿದೆ ಅಂತ ರೆಡ್ ಕ್ರೆಸೆಂಟ್ ಕಳವಳ ವ್ಯಕ್ತಪಡಿಸಿದೆ. ಈ ಕಡೆ ಇರಾನ್ ಕೂಡ ಗಲ್ಫ್ ದೇಶಗಳ ಮೇಲಿನ ತನ್ನ ಅಬ್ಬರ ಹೆಚ್ಚು ಮಾಡಿದೆ. ಕುವೈತ್ನ ಅಲ್ಸೂರ್ ಅನ್ನೋ ಕಡೆ ಈಗ ಭೀಕರ ಡ್ರೋನ್ ದಾಳಿ ಮಾಡಿದೆ. ಇದರಿಂದ ಬರೋಬ್ಬರಿ 22 ಅಂತಸ್ತಿನ ಸರ್ಕಾರಿ ಬಿಲ್ಡಿಂಗ್ ಮೇಲೆ ಇರಾನ್ ಡ್ರೋನ್ ಅಪ್ಪಳಿಸಿದೆ ಅಂತ ವರದಿಯಾಗಿದೆ. ಪಬ್ಲಿಕ್ ಇನ್ಸ್ಟಿಟ್ಯೂಷನ್ ಫಾರ್ ಸೋಷಿಯಲ್ ಸೆಕ್ಯೂರಿಟಿ ಅನ್ನೋ ಕಚೇರಿಗೆ ಈ ದಾಳಿಯಿಂದ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿದೆ. ದಾಳಿಗೆ ಇಡೀ ಬಿಲ್ಡಿಂಗ್ ಧಗಧಗ ಅಂತ ಹೊತ್ತಿ ಉರಿತಿರೋದು ಕಂಡುಬಂದಿದೆ.
ಅದೃಷ್ಟವಶಾತ್ ಈ ದಾಳಿಯಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಜೊತೆಗೆ ಕಚೇರಿಯಲ್ಲಿದ್ದ ಎಲ್ಲಾ ಮಹತ್ವದ ಡೇಟಾ ಕೂಡ ಸೇಫ್ ಆಗಿದೆ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಕುವೈತ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶದಲ್ಲೇ ಶತ್ರುಗಳ ಡ್ರೋನ್ಗಳನ್ನ ಸತತವಾಗಿ ಹೊಡೆದುರುಳಿಸ್ತಾ ಇದೆ. ಹೀಗೆ ಆಕಾಶದಲ್ಲಿ ಸ್ಫೋಟಗೊಂಡ ಡ್ರೋನ್ಗಳ ಚೂರುಗಳು ಕೆಳಗೆ ಬೀಳ್ತಿವೆ. ಇದರಿಂದ ಕುವೈತ್ನ ಬೇರೆ ಬೇರೆ ಕಡೆಗಳಲ್ಲಿ ಸಾಮಾನ್ಯ ಜನರ ಮನೆಗಳು ಮತ್ತು ಬಿಲ್ಡಿಂಗ್ಗಳಿಗೆ ಡ್ಯಾಮೇಜ್ ಆಗಿದೆ. ಇನ್ನು ಇರಾನ್ ದಾಳಿಗಳಿಂದ ಗಲ್ಫ್ ರಾಷ್ಟ್ರಗಳ ತೈಲ ಉತ್ಪಾದನೆಗೂ ದೊಡ್ಡ ಎಫೆಕ್ಟ್ ಆಗ್ತಿದೆ. ಈಗ ಕುವೈತ್ ಇರಾನ್ನ ಸರಣಿ ಡ್ರೋನ್ ಹಾಗೂ ಮಿಸೈಲ್ ದಾಳಿಗಳಿಂದ ಕಚ್ಚಾ ತೈಲ ಪ್ರೊಡಕ್ಷನ್ ಅನ್ನ ಕಡಿಮೆ ಮಾಡ್ತಿದ್ದೀವಿ ಅಂತ ಹೇಳಿದೆ. ಯಾವುದೇ ಅನಾಹುತ ಆಗಬಾರದು ಅನ್ನೋ ಕಾರಣಕ್ಕಾಗಿ ಈ ನಿರ್ಧಾರ ತಗೊಂಡಿರೋದಾಗಿ ಕುವೈತಿನ ನ್ಯಾಷನಲ್ ಆಯಿಲ್ ಕಂಪನಿ ಅಧಿಕೃತ ಘೋಷಣೆಯನ್ನ ಮಾಡಿದೆ. ಇನ್ನು ಇರಾನ್ ದಾಳಿಗಳ ನಡುವೆ ಶುಕ್ರವಾರ ಹಾರ್ಮೋಜ್ ಜಲಸಂಧಿಯಲ್ಲಿ ಯುಎಗೆ ಸೇರಿದ ಮುಸಾಫಾ 2 ಅನ್ನೋ ಟಗ್ ಬೋಟ್ ಮುಳುಗಡೆಯಾಗಿದೆ. ಬೋಟ್ ಮುಳುಗೋಕು ಮುನ್ನ ಅದರಲ್ಲಿ ಭಾರೀ ಸ್ಫೋಟ ಸಂಭವಿಸಿ ಬೆಂಕಿ ಹೊತ್ಕೊಂಡಿತ್ತು ಅಂತ ಹೇಳಲಾಗ್ತಿದೆ. ಈ ದುರಂತದಲ್ಲಿ ಬೋಟ್ನಲ್ಲಿದ್ದ 3 ಇಂಡೋನೇಷ್ಯಾ ಮೂಲದ ನಾವಿಕರು ನಾಪತ್ತೆಯಾಗಿದ್ದಾರೆ ಅಂತ ಇಂಡೋನೇಷ್ಯಾ ವಿದೇಶಾಂಗ ಇಲಾಖೆ ಹೇಳಿದೆ. ಅದೃಷ್ಟವಶಾತ್ ಒಬ್ಬ ನಾವಿಕ ಮಾತ್ರ ಬದುಕುಳಿದಿದ್ದಾನೆ. ಆತನಿಗೆ ಸುಟ್ಟ ಗಾಯಗಳಾಗಿದ್ದು ಸದ್ಯ ಒಮಾನ್ನ ಖಸಬ್ ನಗರದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಿದೆ. ನಾಪತ್ತೆಯಾಗಿರೋ ಉಳಿದ 3 ಅಧಿಕಾರಿಗಳು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಸದ್ಯ ಬೋಟ್ಗೆ ಹೇಗೆ ಬೆಂಕಿ ಹೊತ್ಕೊಳ್ತು ಅನ್ನೋ ಬಗ್ಗೆ ತನಿಖೆ ಶುರುವಾಗಿದೆ. ಇನ್ನು ಇರಾನ್ ಮೇಲಿನ ದಾಳಿಗೆ ಪ್ರತಿಯಾಗಿ ಇರಾಕ್ನಲ್ಲಿರೋ ಇರಾನ್ ಪ್ರಾಕ್ಸಿಗಳು ಇಸ್ರೇಲ್ ಅಮೆರಿಕ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಕಳೆದ ಕೇವಲ 24 ಗಂಟೆಗಳಲ್ಲಿ ಮಧ್ಯಪ್ರಾಚ್ಯದಾದ್ಯಂತ ಇರೋ ಅಮೆರಿಕದ ಸೇನಾ ನೆಲೆಗಳ ಮೇಲೆ 24 ದಾಳಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇರಾನ್ ಬೆಂಬಲಿತ ಸಶಸ್ತ್ರ ಗುಂಪುಗಳ ಒಕ್ಕೂಟ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಇನ್ ಇರಾಕ್ ಈ ಘೋಷಣೆಯನ್ನ ಮಾಡಿದೆ. ಡಜನ್ ಗಟ್ಟಲೆ ಅತ್ಯಾಧುನಿಕ ಡ್ರೋನ್ ಮತ್ತು ಕ್ಷಿಪಣಿಗಳನ್ನ ಬಳಸಿ ಈ ಶತ್ರು ನೆಲೆಗಳ ಮೇಲೆ ದಾಳಿ ಮಾಡಲಾಗಿದೆ. ಇದು ಅಮೆರಿಕಾಗೆ ನಾವು ನೀಡ್ತಿರೋ ವಾರ್ನಿಂಗ್ ಅಂತ ಈ ಗುಂಪು ಹೇಳ್ಕೊಂಡಿದೆ. ಈ ಮಧ್ಯೆ ಮಧ್ಯಪ್ರಾಚ್ಯದ ಸಂಘರ್ಷದ ಕಿಚ್ಚು ಸೈಪ್ರಸ್ ಮೇಲೂ ಪರಿಣಾಮ ಬೀರ್ತಿದೆ. ಗ್ರೀಸ್ ಬಳಿಕ ಟರ್ಕಿ ಕೂಡ ಅಲ್ಲಿಗೆ ತನ್ನ F-16 ಯುದ್ಧ ವಿಮಾನಗಳನ್ನ ಕಳಿಸೋಕೆ ಮುಂದಾಗಿದೆ. ಹೀಗಾಗಿ ಈ ವಿಚಾರ ಈಗ ಜಾಗತಿಕ ಮಟ್ಟದಲ್ಲಿ ಭಾರೀ ಆತಂಕ ಮೂಡಿಸಿದೆ. ಇತ್ತೀಚೆಗಷ್ಟೇ ಸೈಪ್ರಸ್ನಲ್ಲಿರೋ ಬ್ರಿಟನ್ ಸೇನಾ ನೆಲೆ ಮೇಲೆ ಇರಾನ್ನ ಡ್ರೋನ್ ದಾಳಿ ನಡೆದ ಬೆನ್ನಲ್ಲೇ ಗ್ರೀಸ್ ತನ್ನ ಯುದ್ಧ ವಿಮಾನಗಳನ್ನ ಅಲ್ಲಿಗೆ ಕಳಿಸಿತ್ತು. ಈ ಮೂಲಕ ಈ ದ್ವೀಪ ನಮ್ಮ ಪ್ರಭಾವದಲ್ಲಿದೆ ಅನ್ನೋ ಸಂದೇಶ ಕೊಟ್ಟಿತ್ತು. ಈಗ ಇದಕ್ಕೆ ಪ್ರತಿಯಾಗಿ ಟರ್ಕಿ ಕೂಡ ತನ್ನ ಯುದ್ಧ ವಿಮಾನಗಳನ್ನ ಸೈಪ್ರಸ್ಗೆ ಕಳಿಸುತ್ತಿದೆ. ಇದಕ್ಕೆ ಪ್ರಮುಖ ಕಾರಣ ಸೈಪ್ರಸ್ ದ್ವೀಪ 2 ಭಾಗವಾಗಿ ಡಿವೈಡ್ ಆಗಿರೋದು. ದಕ್ಷಿಣ ಭಾಗವನ್ನ ಗ್ರೀಕ್ ಮೂಲದ ಸೈಪ್ರಿಯಟ್ಗಳು ಆಳ್ತಿದ್ರೆ ಉತ್ತರ ಭಾಗವನ್ನ ಟರ್ಕಿಶ್ ಮೂಲದ ಸೈಪ್ರಿಯಟ್ಗಳು ಕಂಟ್ರೋಲ್ ಮಾಡ್ತಿದ್ದಾರೆ. ಹೀಗಾಗಿ ಈಗ ಸೈಪ್ರಸ್ ವಿಚಾರದಲ್ಲಿ ಟರ್ಕಿ ಗ್ರೀಸ್ ಹೆಲ್ಪ್ ಪಡೆಯೋಕೆ ತೀವ್ರ ಪೈಪೋಟಿ ನಡೆಸುತ್ತಿವೆ. ಇನ್ನು ಗಲ್ಫ್ ರಾಷ್ಟ್ರಗಳ ಬಳಿ ಕ್ಷಮೆ ಕೇಳಿ ಮತ್ತೆ ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ದೊಡ್ಡ ಯೂಟರ್ನ್ ಹೊಡೆದಿದ್ದಾರೆ. ಶತ್ರುಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕೆ ನಿಮ್ಮ ದೇಶದ ಜಾಗವನ್ನ ಬಳಸಿಕೊಂಡ್ರೆ ನಾವು ಸುಮ್ಮನಿರೋದಿಲ್ಲ, ಖಂಡಿತವಾಗಿಯೂ ಕೌಂಟರ್ ಅಟ್ಯಾಕ್ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇದೇ ವೇಳೆ ಕ್ಲಾರಿಟಿ ಕೂಡ ಕೊಟ್ಟಿದ್ದಾರೆ. ನಾವು ಹೀಗೆ ಕೌಂಟರ್ ಅಟ್ಯಾಕ್ ಮಾಡ್ತೀವಿ ಅಂದ್ರೆ ಆ ದೇಶದ ಜೊತೆ ನಮಗೆ ವೈರತ್ವ ಇದೆ ಅಥವಾ ಅಲ್ಲಿನ ಸಾಮಾನ್ಯ ಜನರಿಗೆ ತೊಂದರೆ ಕೊಡಬೇಕು ಅಂತ ಅರ್ಥ ಅಲ್ಲ. ನಮ್ಮನ್ನ ನಾವು ರಕ್ಷಿಸಿಕೊಳ್ಳೋಕೆ ಅನಿವಾರ್ಯವಾಗಿ ಆಕ್ಷನ್ ತಗೋಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಖಮೈನಿ ಹತ್ಯೆ ಬೆನ್ನಲ್ಲೇ ಇಸ್ರೇಲ್ ಸೇನೆ ಇರಾನ್ಗೆ ಮತ್ತೊಂದು ಡೆಡ್ಲಿ ವಾರ್ನಿಂಗ್ ಕೊಟ್ಟಿದೆ. ಖಮೈನಿ ಜಾಗಕ್ಕೆ ಹೊಸದಾಗಿ ಯಾರು ಸುಪ್ರೀಂ ಲೀಡರ್ ಆಗ್ತಾರೋ ಅವರನ್ನ ಮತ್ತು ಆ ಲೀಡರ್ನ ಆಯ್ಕೆ ಮಾಡೋಕೆ ಯಾರೆಲ್ಲ ಸಭೆ ಸೇರ್ತಾರೋ ಅವರನ್ನ ಕೂಡ ಟಾರ್ಗೆಟ್ ಮಾಡಿ ಹೊಡಿತೀವಿ ಅಂತ ಎಚ್ಚರಿಕೆ ಕೊಟ್ಟಿದೆ. ಈ ಮಧ್ಯೆ ಇರಾನ್ನ ಮುಂದಿನ ಸುಪ್ರೀಂ ಲೀಡರ್ ಯಾರು ಅನ್ನೋ ಬಹುದೊಡ್ಡ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಇರಾನ್ನ ಹೊಸ ನಾಯಕನನ್ನ ಆಯ್ಕೆ ಮಾಡೋ ಜವಾಬ್ದಾರಿ ಹೊತ್ತಿದ್ದ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಕಮಿಟಿ ಇದೀಗ ಹೊಸ ಲೀಡರ್ ಯಾರು ಅನ್ನೋದನ್ನ ಫೈನಲ್ ಮಾಡಿದೆ. ಆದ್ರೆ ಆ ವ್ಯಕ್ತಿ ಯಾರು ಅನ್ನೋದನ್ನ ಮಾತ್ರ ಇನ್ನೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಕಮಿಟಿಯ ಬಹುಮತದ ಆಧಾರದ ಮೇಲೆ ಈ ಪೋಸ್ಟ್ಗೆ ಸೂಕ್ತವಾದ ಕ್ಯಾಂಡಿಡೇಟ್ ಹೆಸರನ್ನ ಲಾಕ್ ಮಾಡಿದೀವಿ ಅಂತ ಸಮಿತಿಯ ಪ್ರಮುಖ ಸದಸ್ಯರಾದ ಮೊಹ್ಸಿನ್ ಹೈದ್ರಿ ಮತ್ತು ಮೊಹಮ್ಮದ್ ಮೆಹದಿ ಕನ್ಫರ್ಮ್ ಮಾಡಿದ್ದಾರೆ. ಅಂದಹಾಗೆ ಮೃತ ಆಯತೊಲ್ಲಾ ಅಲಿ ಖಮೇನ್ರ ಮಗ ಮುಸ್ತಫಾ ಖಮೇನ್ರನ್ನ ಸುಪ್ರೀಂ ಲೀಡರ್ ಮಾಡಲಾಗುತ್ತೆ ಅಂತ ಸುದ್ದಿಯಾಗಿತ್ತು. ಆದ್ರೆ ಇಸ್ರೇಲ್ ಮಾತ್ರ ಖಮೇನಿ ಉತ್ತರಾಧಿಕಾರಿಯನ್ನ ಬಿಡಲ್ಲ, ಅವರನ್ನ ಸೆಲೆಕ್ಟ್ ಮಾಡಿದವರನ್ನ ಕೂಡ ಬಿಡಲ್ಲ ಅಂತ ಹೇಳಿದೆ. ಅದರ ನಡುವೆ ಈ ಸುದ್ದಿ ಬರ್ತಿದೆ. ಅತ್ತ ಇರಾನ್ನ IRIS ಸೇನಾ ನೌಕೆಯನ್ನ ಅಮೆರಿಕದ ಸಬ್ಮರೀನ್ ಶ್ರೀಲಂಕಾ ಕರಾವಳಿಯಲ್ಲಿ ಮುಳುಗಿಸಿತ್ತು. ಇದರಲ್ಲಿ 84 ಜನ ಪ್ರಾಣ ಕಳ್ಕೊಂಡಿದ್ರು, ಕೆಲವರು ನಾಪತ್ತೆಯಾಗಿದ್ರು, ಉಳಿದವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಈಗ ಬದುಕುಳಿತಿದ್ದ 22 ಇರಾನ್ ಸೈನಿಕರನ್ನ ಇದೀಗ ಶ್ರೀಲಂಕಾದ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿದೆ. ಇನ್ನೂ 10 ಜನ ಇರಾನ್ ಸೈನಿಕರಿಗೆ ಟ್ರೀಟ್ಮೆಂಟ್ ನಡೆಯುತ್ತಿದೆ. ಪ್ರಾಣ ಕಳ್ಕೊಂಡಿದ್ದ 84 ಜನರ ಮೃತದೇಹಗಳು ಕೂಡ ಇಲ್ಲೇ ಇದೆ. ಇನ್ನು ನಾಪತ್ತೆಯಾದವರ ಹುಡುಕಾಟವನ್ನ ಶ್ರೀಲಂಕಾ ನೇವಿ ನಿಲ್ಲಿಸಿದೆ. ಈ ಮಧ್ಯೆ ರಕ್ಷಣೆ ಮಾಡಿರೋ ಇರಾನ್ ಸೈನಿಕರನ್ನ ವಾಪಸ್ ಇರಾನ್ಗೆ ಕಳಿಸಬಾರದು ಅಂತ ಅಮೆರಿಕ ಶ್ರೀಲಂಕಾ ಮೇಲೆ ದೊಡ್ಡ ಮಟ್ಟದ ಪ್ರೆಷರ್ ಹಾಕ್ತಿದೆ ಅನ್ನೋ ಆರೋಪಗಳು ಕೇಳಿಬಂದಿದ್ವು. ಆದ್ರೆ ಇದನ್ನ ಶ್ರೀಲಂಕಾ ಸರ್ಕಾರ ತಳ್ಳಿ ಹಾಕಿದೆ. ನಾವು ಯಾವುದೇ ಪ್ರೆಷರ್ಗೆ ಮಣಿಯಲ್ಲ,
ಬದಲಾಗಿ ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಎಲ್ಲವನ್ನ ಲೀಗಲ್ ಆಗಿ ಹ್ಯಾಂಡಲ್ ಮಾಡ್ತೀವಿ ಅಂತ ಸ್ಪಷ್ಟಪಡಿಸಿದೆ. ಜೊತೆಗೆ ಸಹಾಯಕ್ಕಾಗಿ ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಸಂಸ್ಥೆಯನ್ನ ಶ್ರೀಲಂಕಾ ಕಾಂಟ್ಯಾಕ್ಟ್ ಮಾಡಿದೆ. ಇನ್ನು ಇಸ್ರೇಲ್ ಲೆಬನಾನ್ನ ಬೈರುತ್ನಲ್ಲಿರೋ ಹೋಟೆಲ್ ಒಂದರ ಮೇಲೆ ದಾಳಿ ನಡೆಸಿದ್ದು 4 ಮೃತಪಟ್ಟಿದ್ದಾರೆ. ಇರಾನ್ ಕುದ್ಸ್ ಪಡೆಯ ಕಮಾಂಡರ್ ಅನ್ನ ಗುರಿಯಾಗಿಸಿಕೊಂಡು ಈ ದಾಳಿ ನಡೆಸಿದೀವಿ ಅಂತ ಇಸ್ರೇಲ್ ಹೇಳಿದೆ. ಇನ್ನು ದಕ್ಷಿಣ ಲೆಬನಾನ್ನಲ್ಲೂ ಕೂಡ ಇಸ್ರೇಲ್ ದಾಳಿ ಮುಂದುವರೆದಿದೆ. ಇದರಲ್ಲಿ ಒಟ್ಟು 19 ಜನ ಮೃತಪಟ್ಟಿದ್ದಾರೆ. ಇನ್ನು ಬಿಲ್ಡಿಂಗ್ಗಳ ಅವಶೇಷಗಳ ಅಡಿಯಲ್ಲಿ ಹಲವಾರು ಮಂದಿ ಸಿಕ್ಕಾಕೊಂಡಿದ್ದು ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದೆ ಅಂತ ಗೊತ್ತಾಗಿದೆ. ಈ ನಡುವೆ ಅಮೆರಿಕದ ವಾಷಿಂಗ್ಟನ್ನಲ್ಲಿ ಇರಾನ್ ಮೂಲದ ಅಮೆರಿಕನ್ನರು ದೊಡ್ಡ ರ್ಯಾಲಿ ನಡೆಸಿದ್ದಾರೆ. ಇರಾನ್ನಲ್ಲಿ ಮತ್ತೆ ಡೆಮಾಕ್ರಸಿ ಜಾರಿಗೆ ಬರಬೇಕು, ಅಲ್ಲಿನ ಜನರಿಗೆ ನ್ಯಾಯ ಸಿಗಬೇಕು, ಅಲ್ಲಿ ಸುಮಾರು 4 ದಶಕಗಳಿಂದ ಇರೋ ಸರ್ವಾಧಿಕಾರ ಅಂತ್ಯ ಆಗಬೇಕು, ಖಮೈನಿ ಅಂತ್ಯವಾಗಿದೆ, ಇನ್ನು ಡೆಮಾಕ್ರಸಿ ಬರೋಕೆ ಇದು ರೈಟ್ ಟೈಮ್ ಅಂತ ಘೋಷಣೆ ಕೂಗಿದ್ದಾರೆ. ಅದಾಗೆ ಇರಾನ್ನಲ್ಲಿ ಖಮೈನಿ ಆಡಳಿತ ಬಂದಾಗ ದೇಶ ಬಿಟ್ಟು ಬಂದ ಅನೇಕರು ಈ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇರಾನ್ ಯುದ್ಧಕ್ಕೆ ಸಂಬಂಧಪಟ್ಟ ಎಲ್ಲಾ ಅಪ್ಡೇಟ್ಸ್ ನಿಮಗೆ ತಲುಪಿಸೋವಂತ ಪ್ರಯತ್ನ. ಹೀಗೆ ಟೈಮ್ಲಿ ಮಾಹಿತಿಯನ್ನ ನಿಮಗೆ ತಲುಪಿಸ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಜಾಯಿನ್ ಬಟನ್ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಎಲ್ಲಾ ಮೆಂಬರ್ಸ್ ಓನ್ಲಿ ವಿಡಿಯೋ ನೋಡೋಕೆ ಶುರು ಮಾಡಬಹುದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.